ಅಕ್ಕ ಇವಾಗ ಎಲ್ಲಿಗೆ ಹೋಗನೆ? ಎಲ್ಲಿಗೆ ಹೋಗೋಣಮ್ಮ? ಈಗ ಈ ಸದ್ಯಕ್ಕೆ ದೇವಸ್ಥಾನದ ಹತ್ರ ಕುತ್ಕೊಂಡಿದೀವಿ. ದೇವರೇ ನಮಗೊಂದು ದಾರಿ ತೋರಿಸ್ಬೇಕು. ನಿಮ್ಮ ಮಾವ ಹೋಗಿದ್ದಾರೆ ಬಾಡಿಗೆ ಮನೆ ಹುಡಿಕೊಂಬರಕ್ಕಂತ ಹೇಳಿ. ನೋಡೋಣ. ಬಾಡಿಗೆ ಮನೆ ಸಿಕ್ಕರು ಸಿಗ್ಬೋದೇನೋ. ನೋಡೋಣ. ಯಾವುದಾದ್ರೂ ಮನೆ ಸಿಕ್ಕರೆ ಹೋಗಿ ಮಾಡ್ಕೊಂಡು ಉಣ್ಬೇಕಾಗುತ್ತೆ. ಊರಿಗಂತೂ ಹೋಗೋದು ಬೇಡ. ಅಲ್ಲಿ ಸುಮ್ಮನೆ ಆಡ್ಕೊಂತಾರೆ. ಅಪ್ಪ ಅಮ್ಮಗೂ ಬೇಜಾರಾಗುತ್ತೆ. ಅದಕ್ಕೇನೆ ಏನು ಬೇಡ, ನಿಮ್ಮ ಮಾವ ಇಲ್ಲೇ ಇರೋ ನಮ್ಮ ಹೇಳವ್ರೆ. ನೋಡೋಣ. ಸದ್ಯಕ್ಕೆ ದೇವಸ್ಥಾನ ಹತ್ರ ಕೂತ್ಕೊಂಡಿದೀವಿ. ದೇವರೇನೆ ನಮಗೊಂದು ದಾರಿ ಮಾರ್ಗ ತೋರಿಸ್ಬೇಕಷ್ಟೇನೆ. ದೇವಸ್ಥಾನ ಇದೇ ದೇವಸ್ಥಾನ ಹತ್ರನೇ ಕುಕ್ಕಮ್ಮನ್ ಸುಮ್ಮನೆ ಯಾರ ಮನೆ ಬಾಗ್ಲಿಕ್ಕೂ ಹೋಗೋದು ಬೇಡ. ದೇವ್ರಿದ್ದಾನೆ, ದೇವ್ರು ಕಾಪಾಡ್ತಾನೆ. ಅಲ್ಲ ನೋಡವತ್ತೆ ಸುಮ್ಮನೆ ಹೆಂಗೆ ಬೈದ್ಬಿಡ್ತು. ನಾವು ಹಿಡ್ಕೊಂಡು ಅದ್ದಿದ್ದೇ ಕಾಣ್ತು. ಅವಳು ಮಾಡಿರೋದು ಅವತ್ತೆ ಕಾಮ್ಲಿಲ್ವಲ್ಲ. ಅಯ್ಯೋ ಏನೇ ಅಂತಂದ್ರೂ ಅವತ್ತೆ ನಮ್ಮನ್ನೇ ತಪ್ಪಾಗಿ ತಿಳ್ಕೊಬಿಡ್ತು ಅಕ್ಕ. ಅದೇ ಮತ್ತೆ ನಾವು ಹಿಡ್ಕೊಂಡು ಹೋಯ್ತಾ ಇದ್ವಲ್ಲ, ಅದು ಕಾಣ್ತಲ್ಲ ಅವತ್ತೆಗೆ. ಇವಾಗ ನಮ್ಮದೇ ತಪ್ಪು ಅನ್ನೋ ಥರ ಆಯಿತು. ಕಾಣದೇ ಇಲ್ದವ್ರಿಗೆ ಹಂಗೆ ಆಗೋದು. ಅಲ್ಲ ಎಷ್ಟು ನಾಟಕ ಆಡ್ತಾಳೆ ನೋಡಕ್ಕ. ಆ ಅತ್ತೆ ಎದುರಿಗೆ ತುಂಬಾ ನಾಟಕ ಆಡೋದ್ಕೊಳ್ತಾವಳೆ. ಒಂದೇ ಒಂದು ಅವರೆಕಾಯಿ ತುಳಿದೆ ಅಂತ ಹೇಳ್ತಾಳಲ್ಲ. ಅವರೆಕಾಯಿ ಸುಲ್ತಿರೋದನ್ನೆಲ್ಲ ಕಾಲಾಗ ಹೊಡೆದ್ಬಿಟ್ಟು ಒಂದೇ ಒಂದು ತುಳಿದೆ ಕಾಣತ್ತೆ ಅಂತ ಹೇಳಿ ಎಷ್ಟು ಸುಳ್ಳು ಹೇಳ್ತಾಳೆ. ಯಪ್ಪ ಅಕ್ಕ ಏನಕ್ಕ ಅಂತವಳಾಗವಳೆ. ಅವ್ರು ಅಂತಾರೆ ಕಣಮ್ಮ, ಅವರು ಓಟು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಗಾದೆನೇ ಐತೆ. ಅವಳಿಗಂಥದ್ದೆಲ್ಲನ ಏನು ಲೆಕ್ಕಲ್ಲ. ಅವ್ರು ಏನು ಅವೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ಒಟ್ಟಿನಲ್ಲಿ ಅವ್ರು ಒಳ್ಳೆಯವ್ರು ಆಗಬೇಕು, ಒಳ್ಳೆಯವ್ರು ಅನ್ನೋ ಥರ ನಾಟಕ ಮಾಡಬೇಕು. ಏನೋ ಒಂಥರ ಅವರು ಏನೋ ನಾವೇ ಎಲ್ಲ ತಿಳ್ಕೊಂಡಿರೋ ಥರ ಮಾತಾಡ್ತಾಳೆ. ನಾನೆಲ್ಲ ಮ್ಯಾಟಾಕತ್ ನನಗೇನು ಬರಲ್ವಂತೆ. ನಮಗೆ ಅಂಥವೆಲ್ಲ ಬರೋದಿಲ್ಲ. ಏನು ಮಾಡೋದು? ಕಲ್ತಿಲ್ಲ. ಅವಳೆಲ್ಲ ಕಲ್ಕೊಂಬಂದು ನಿಂತ ನಮ್ಮನ್ನು ಬಿಲ್ಡಪ್ ಕೊಡ್ತಾಳೆ. ನಮ್ದೇನು ಒಡವೆ ಇಲ್ಲ. ಅವಳು ನಾನೆಲ್ಲ ಒಡವೆ ಮಾಡಿಸಿದ್ದೀನಿ ಅನ್ನೋದು ಬಿಲ್ಡಪ್ ಕೊಡ್ತಾಳೆ. ಅವಳ ಹತ್ರ ಒಳ್ಳೊಳ್ಳೆ ಡ್ರೆಸ್ಗಳಿದ್ದಾವೆ, ಒಳ್ಳೊಳ್ಳೆ ಡ್ರೆಸ್ಗಳೆಲ್ಲ ಇದ್ದಾವೆ ಅಂತ ಬಿಲ್ಡಪ್ ಕೊಡ್ತಾಳೆ. ಅವಳು ಕೊಡ್ಲೇಳು ಸುಮ್ಮನಿರು. ಏನೋ ನಾವು ಬಡತನ ಹುಟ್ಟಿ ನಾವಂತೂ ತುಂಬ ಅನುಭವಿಸ್ಬಿಟ್ಟು ನಮ್ಮ ಅತ್ತೆಗೆ ಬೇರೆನೆ ಇಲ್ಲದೆಲ್ಲ ಹೇಳವಳೆ. ಅಮ್ಮಗೆ ಮೊನ್ನೆಲ್ಲ ಒಡವೆ ಕಳಿಸಿದ್ನಲ್ಲ, ಅದು ಕಿವಿ ಒಲೆ ನಿಮ್ಮ ಮಾವ ಮಾಡಿಸಿರೋದು ಬಿಡುವಲ್ಲಿ ಮದುವೆಗೆ ಹೋಗುತ್ತೆ. ಇಷ್ಟು ದಿವಸ ಅಂತೂ ಏನೂ ಇಲ್ಲ. ನಾನಾದರೂ ಇವಾಗ ನಮ್ಮ ಮನೆ ನನ್ನ ಗಂಡ ಮಾಡಿಸ್ಕೊಟ್ಟವನೆ. ಅದಕ್ಕೇನೆ ಪಾಪ ಎಮ್ಮಗೆ ಕಿವಿಗಳವಾದರೂ ಇಲ್ಲ ಅಂತೇಳಿ ಒಂದು ಜೊತೆ ಕಿವಿ ವಾಲೆ ಕಳಿಸಿದ್ದೆ. ಎಲ್ಲ ಮದುವೆ ಇತ್ತಲ್ಲ ಬಿಡು ಇಕ್ಕೆಂಬ್ಲಿ. ಪಾಪ ಯಾವಾಗಲಿಂದಲೂ ಬರೀ ಅವು 100 ರೂಪಾಯಿನೋ ತಗೊಂಡಿರೋ ಗ್ಯಾರಂಟಿ ಇಕ್ಕೆಂಬತ್ತೆ ಅಂತ ಹೇಳಿ ಕಳಿಸಿದ್ದೆ. ಅದಕ್ಕೇನೆ ಇಲ್ಲದೆಲ್ಲ ಹೇಳವಳೆ. ಅವ್ರ ಅಮ್ಮೆಯರಿಗೆಲ್ಲ ಕೊಡ್ತಾರೆ, ಅವ್ರ ಅಮ್ಮೆಯರಿಗೆಲ್ಲ ಮಾಡ್ತಾಳೆ ಅಂತ ಇಲ್ಲದೆಲ್ಲ ಹೇಳ್ಕೊಟ್ಟವಳು ನಮ್ಮ ಅತ್ತಿಗೆ. ಬಿಡು ಹಾಳಾಗಿ ಹೋಗ್ತಾಳೆ, ಅವಳೇನು ಉದ್ಧಾರ ಆಗಲ್ಲ. ದೇವರಿದ್ದಾನೆ. ಅದಕ್ಕೆ ಮತ್ತೆ ಈ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದೀನಿ. ನಮಗೆಲ್ಲ ಒಳ್ಳೇದಾಗಿ ಆಗುತ್ತೆ. ಇನ್ನು ಯಾರ ಮನೆ ಬಾಗ್ಲಿಗೆ ಹೋಗೋದು ಬೇಡ, ದೇವಸ್ಥಾನ ಹತ್ರನೇ ಇದ್ದೀನಿ. ನಮ್ಮ ಮನೆ ಬಾಗ್ಲಿಗೆ ಬರಬೇಡ ಅಂತ ಹೇಳಿದ್ರೆ ನಾನು ಹೋಗಲ್ಲ ಅಂದರು ನಿಮ್ಮ ಅವರು. ಮಾವ ಸಿಕ್ತ ಮಾವ ಮನೆ? ಈ ಕಡೆ ಎಲ್ಲ ಹುಡಿಕೆಂಬಂದಮ್ಮ, ಎಲ್ಲೂ ಇಲ್ಲ. ಅದು ಯಾರ್ದ ಒಬ್ರದ್ದೈತೆ, ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಇನ್ನು ಎಲ್ಲೈತೆ ಅಂತ ಹುಡುಕ್ಬೇಕು, ಎಲ್ಲ ಇದ್ದಾವೆ ಅಂತ ಹೇಳಿ. ಯಾರ್ದೈತೆ ಅಂತ ನೋಡ್ಬೇಕಮ್ಮ. ಇನ್ನು ಯಾರ್ದು ಇಲ್ಲಪ್ಪ. ಯಾರ್ದೈತೋ ಏನೋ. ಇಲ್ಲಿ ಬಾಡಿಗೆ ಮನೆಗಳು ಸಿಗೋದೇ ಕಷ್ಟ ಇವಾಗ. ಯಾಕಂತಂದರೆ ಎಲ್ಲ ಹಳೆ ಮನೆಗಳು ಕಿತ್ತಾಕ್ಬಿಟ್ಟವ್ರೆ. ಅದಕ್ಕೋಸ್ಕರನ ಸಿಗೋದೇ ಕಷ್ಟಮ್ಮ. ಏನು ಮಾಡಬೇಕೋ ಏನೋ. ಇವಾಗ ಏನು ಮಾಡಬೇಕಪ್ಪ ನಾವು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಇವಾಗ ಏನು ಮಾಡೋಣ ಏನೋ ಅಂತ ಚಿಂತೆ ಆಗ್ತೈತೆ. ಅದಕ್ಕೆ ನೋಡಿ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ದೇವರೇ ನೀನೇ ನಮಗೆ ನೋಡ್ಕೋಬೇಕಪ್ಪ ಅಂತೇಳಿ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಏನು ಮಾಡೋಣಮ್ಮ, ನಾನು ಪರದಾಡ್ದೆ. ಅದೇ ಟೌನ್ಗೆ ಹೋಗಣ ಬಾ. ಸುಮ್ಮನೆ ಅತ್ಲಾಗಿ ಊರಿನ ಸವಾಸನೆ ಬೇಡ. ಟೌನ್ನಾಗೆಲ್ಲಾದ್ರೂ ಹೋಗಿ ಸುಮ್ಮನೆ ಟೌನ್ನಾಗೆ ಇದ್ದು ಬಿಡೋಣ. ಬಿಡತ್ಲಾಗ ಯಾರು ಇರ್ತಾರೆ? ಇಲ್ಲೆಲ್ಲ ಸಿಕ್ಕಿದ್ರೆ ಇರೋಣ. ಸುಮ್ಮನೆ ಟೌನ್ಗೆ ಹೋಗೋಕ್ಕಾಗಲ್ಲ, ಬೇಜಾರು ಟೌನ್ನಾಗೆ. ಅಲ್ಲಿ ಬೇರೆ ಖರ್ಚುಗಳು ಜಾಸ್ತಿ ಬರ್ತವೆ. ಇಲ್ಲಿ ಬೇರೆ ನಾನು ಓಡಾಡಬೇಕಲ್ಲ, ಆಗಲ್ಲ. ನೀನಾದರೆ ಇಲ್ಲಿಂದ ಬೇಕಾದ್ರೆ ಕೆಲ್ಸಕ್ಕೆ ಓಡಾಡ್ತೀಯ, ನಾನು ಓಡಾಡಬೇಕಂದ್ರೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲೇ ಎಲ್ಲಾದರೂ ಇದ್ರೆ ನಮ್ಮ ಕೆಲಸಕ್ಕೂ ಅನುಕೂಲ ಆಗುತ್ತೆ ಅಂತ. ಬೇರೆ ಊರಾಗ ಇರೋಂಗೂ ಇಲ್ಲ, ಅದೇ ಊರಾಗೆ ಇರಬೇಕು ನಾನು. ಅದಕ್ಕೋಸ್ಕರ ಇದೇ ಊರಾಗೆ ಇರಬೇಕು. ಬೇರೆ ಊರಿಂದ ಓಡಾಡೋಕ್ಕೆ ಜಾಸ್ತಿ ಅವಕಾಶ ಇಲ್ಲ. ಇರ್ಬೋದು, ಆದರೂ ಯಾಕೆ ಸುಮ್ಮನೆ ನನಗೆ ಓಡಾಡೋಕ್ಕೆ ರಿಸ್ಕ್ ಆಗುತ್ತೆ. ಇಲ್ಲೇ ಇದ್ದು ಬಿಡೋಣ. ಏನು ಮಾಡೋಣಮ್ಮ, ನಾನು ಪರದಾಡ್ದೆ. ತುಂಬ ಬೇಜಾರಾಯಿತು. ನೋಡಿ ನಮ್ಮಮ್ಮ ಏನೇನು ಹೆಂಗೆ ಮಾಡ್ತಲ್ಲ ನಮಗೆ ಅಂತೇಳಿ. ದೊಡ್ಡವರು, ದೊಡ್ಡ ಸೊಸೆ, ದೊಡ್ಡ ಮಗ ಅಂತೇಳಿ ಎಲ್ಲ ಅವ್ರಿಗೇನೆ ಇವತ್ತು ಎಷ್ಟು ಇದು ಮಾಡ್ತು. ಈ ಮನೆಯಿಂದ ಹಸಿಗೆ ಹೋಗ್ರಿ ಅವರೇ ಇರ್ತಾರೆ ಈ ಮನೆಯಾಗೆ ಅಂತಲ್ಲ. ನನಗೇನೋ ತುಂಬ ಬೇಜಾರಾಗ್ಬಿಡ್ತು. ಬಿಡ್ಮಮ್ಮ, ಬೇಜಾರಾಗ್ಬೇಡ. ಹೋಟ್ಲಾಗ ಏನಾನ ಊಟ ಕಟ್ಟಿಸ್ಕೊಂಬ. ಇಲ್ಲಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಅನ್ನ ಸಾಂಬಾರು ಕಟ್ಟಿಸ್ಕೊಂಬ. ಇಲ್ಲೇ ಉಂಬಾನ. ಇಲ್ಲೇ ಉಂಡ್ಬಿಟ್ಟು ಕೈ ತೊಳ್ಕೊಂಡತ್ಲ ಬಿಸಾಕಿ ಇಲ್ಲೇ ದೇವಸ್ಥಾನದಾಗೆ ಮನಿಕ್ಯಮನ. ಏನು ಮಾಡೋಣ? ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ. ದೇವಸ್ಥಾನನೇ ನಮ್ಮ ಮನೆ. ಯಾಕೆ ಇಲ್ಲಿ ಕೂಕೊಂಡಿದ್ದೀರಾ ಯಶ್ವಿ? ಯಾಕೋ ಇಲ್ಲಿದ್ದೀರಾ? ಏನಿಲ್ಲ ಹೇಳಕ್ಕ. ಯಾಕಪ್ಪ ಹೇಳೋ, ಅದೇನಾಯಿತು ಅಂತೇಳಿ. ಏನು ಸಮಸ್ಯೆ? ಯಾಕೋ ಬೇಜಾರಾಗಿ ನೀವೆಲ್ಲರೂ ಬಂದಿಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದರೆ ಏನೋ ಸಮಸ್ಯೆ ಆಗೈತೆ. ಅದಕ್ಕೆ ಬಂದಿಲ್ಲಿ ಕೂತ್ಕೊಂಡಿರೋದು. ನಾನು ಮೊದಲಿನ ಥರ ಇಲ್ಲ ಕಣೋ. ಅದೇನಿದ್ರು ಹೇಳು. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ನನಗೆ ಗೊತ್ತಾಗೈತೆ. ಇವಾಗ ಲಕ್ಕಂಟಿ ಏನಿದ್ರು ಎಲ್ಲದಕ್ಕೂ ದೊಡ್ಡ ಮಗ, ದೊಡ್ಡ ಸೊಸೆ, ಬರೀ ರಾಕಿ ರಂಜು ಅಂತ ಹೇಳಿ ಹೇಳ್ತಾ ಐತೆ. ಗೊತ್ತಾಯಿತು. ಇವಾಗ ನಿನಗಷ್ಟಕ್ಕಷ್ಟೇ ನಿನಗೆ ಅವರು ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಭೂಮಿ ಮೇಲೂ ನಿನ್ನ ಮೇಲೂ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಯಾಕೆ ಏನಾಯಿತು ಹೇಳು?
ಹಿಂಗೆ ಏನೋ ಜಗಳ ಮಾಡ್ಕೊಂಡ್ವಿ, ಬೇರೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಏನೂ ಕೊಡಲ್ಲ, ನೀವು ಬೇರೆ ಹೋಗಿ ಮಾಡ್ಕೊಂಡು ಉಣ್ರಿ. ಈಗ ನಾವು ಇವ್ರ ತಂಗಿನ ಕರ್ಕೊಂಬಂದು ಓದ್ಸೋಣ ಅಂತ ಕರ್ಕೊಂಬಂದಿದ್ದೀವಿ. ಅದಕ್ಕೆ ನಮ್ಮಮ್ಮಯ್ಯ ಬೇಡ ಅಂತ. ನಮ್ಮ ಅತ್ತೆನೂ ನಮ್ಮಮ್ಮಯ್ಯ ಅದಕ್ಕೆ ನಾವು ಬಿಡತ್ಲಾಗೆ ನಾವು ಚೆನ್ನಾಗಿ ಓದ್ತಾಳೆ ಓದ್ಸೋಣ ಅಂತ. ನಿಮ್ಗೇನು ಬರಂಗೈತೆ ಅವಳು ಓದಿರಿ ಅಂತೇಳಿ ಗಲಾಟೆ. ಅದಕ್ಕೋಸ್ಕರ ನೀವು ಅವಳನ್ನ ಕರ್ಕೊಂಬಂದು ಇಕ್ಕೊಂಡಿರೋದಕ್ಕೋಸ್ಕರನ ನೀವೇ ಬೇರೆ ಹೋಗ್ಬೇಕು, ನಾನೇನು ನಿಮಗೆ ಕೊಡಲ್ಲ, ನೀವೇ ಹೋಗಿ ಹಿಂಗೆ ಹೋಗಿ ನೀವು ಬೇರೆ ಬೇರೆ ಮಾಡ್ಕೊಂಡು ಉಣ್ರಿ, ಬೇರೆ ಇರ್ರಿ ಅಂತ ಹೇಳಿ ನಮಗೆ ಕಳಿಸ್ಬಿಡ್ತು. ಯಾತು ಕೊಡಲಿಲ್ಲ. ಮನೆ ಆಗಲಿ ಏನು ಕೊಟ್ಟಿಲ್ಲ, ಒಂದು ದುಡ್ಡಾಗಲಿ ಪಾತ್ರೆ ಸಾಮಾನುಗಳಾಗಲಿ ಏನು ಕೊಟ್ಟಿಲ್ಲ. ಅದಕ್ಕೆ ಬರೆಗೈಯಾಗ ನೋಡಿ ಈಗ ಬಂದು ದೇವಸ್ಥಾನ ಹತ್ರ ಕೂತ್ಕೊಂಡಿದ್ದೀವಿ. ಹೋಗತ್ಲಾಗೆ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಅವಳು ಹಂಗೆ ಮತ್ತೆ ಒಳ್ಳೆಯವಳಲ್ಲ, ಅವಳು ನೋಡಿದ್ರೆ ಗೊತ್ತಾಗುತ್ತೆ. ಏನು ಮಾಡೋಣ ಇವಾಗ. ಅದಕ್ಕೇನೆ ನಮಗೆ ಬಾಡಿಗೆ ಎಲ್ಲ ಸಿಕ್ಕರೆ ಸಾಕು. ಅತ್ಲಾಗ ಒಂದೆರಡು ಪಾತ್ರೆ ಅದು ತಗೊಂಬಂದು ಹೆಂಗೆ ಒಲಿಯಾಗೆ ಸ್ವಲ್ಪ ಸೌದೆ ತಂದು ಹಾಕ್ಯಂಡು ಹೆಂಗೆ ಮಾಡ್ಕೊಂಡು ಉಣ್ತೀವಿ. ಆಮೇಲೆ ಒಂದೊಂದೇ ತಗೊಂಬಕ್ಕಾಗುತ್ತೆ. ನಮ್ಮ ಅಯ್ಯಪ್ಪನ ಸಂಬಳ ಆದಂಗೆ ಒಂದೊಂದೇನೇ ಗ್ಯಾಸು ಪಾತ್ರೆಗಳು ಕುಕ್ಕರ್ಗಳು ಅವನ್ನೆಲ್ಲ ತಾಮಕ್ಕಾಗುತ್ತೆ. ಒಂದೆರಡು ಮಾಡ್ಕೊಂಡು ಉಣ್ಬೇಕು. 2 ತಟ್ಟೆ 2 ಲೋಟ. ಇವಾಗ ಒಂದಿಷ್ಟು ತಗೊಂಬಾರಪ್ಪ ಹೋಗಿ. ಯಾವುದಾದ್ರೂ ಮನೆ ಬಾಡಿಗೆ ಸಿಕ್ಕಿರೆ ಸಾಕು. ಬರ್ರಿ ನಮ್ಮ ಮನೆ ತಕ್ಕನೆ ಹೋಗೋಣ. ನಾನು ಇದ್ನಲ್ಲ ಆ ಮನೆ ಖಾಲಿ ಐತ್ ಕಣಪ್ಪ. ಅಲ್ಲೇ ಇರ್ಬರ್ರೋ ಯಶು. ಬರ್ರಿ ಪಾಪ ನೀನು ಒಳ್ಳೆಯವನು. ನಿನ್ನಂತನು ಪಾಪ ನೋಡು ಹುಡುಗಿ ಬಡ್ತಾನ ಅಂತೇಳಿ ಓದ್ಸಕ್ಕೆ ಕರ್ಕೊಂಬಂದಿದ್ಯಾ. ಓದ್ಸಕ್ಕೆ ಕರ್ಕೊಂಬಂದ್ರೆ ನೀನು ಒಳ್ಳೇದು ಮಾಡ್ತಾ ಇರೋ ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ನಿನ್ನ ಮೇಲೆ ಕೇಣಿ ಮಾಡ್ತಾ ಇದ್ದಾರೆ. ಬಾ ನಮ್ಮದು ಮನೆ ಐತಲ್ಲ ಅದ್ರಾಗೆ ಹಿರಿ ಅಂತಿದ್ದೀರಾ. ನಿಮ್ಮ ಅಣ್ಣ ಇರು ಏನಂತಾರೋ ಏನೋ ಬಿಡೋಕ್ಕಾತ್ಲಾಗೆ. ಅಲ್ಲ ಏನು ಅಂಬಲ್ಲ, ನಿಮ್ಗೇನಾನ ಇರೋಕೆ ಇಷ್ಟ ಇರಲಿಲ್ಲ, ಅಲ್ಲಿ ಇಷ್ಟ ಆಗಲಿಲ್ಲ ಅಂತಂದರೆ ಯಾವ್ದಾನ ಮನೆ ಸಿಕ್ಕಿರೆ ಹೋಗಿರಂತಿ. ಇವಾಗ ಏನು ಇಲ್ಲಿ ದೇವಸ್ಥಾನ ಇಲ್ಲಿ ಪಾಪ ಸೋಳಿ ಬೇರೆ, ಇಲ್ಲಿ ಇರೋಕ್ಕಾಗಲ್ಲ ನಿಮಗೆ. ಅದಕ್ಕೇ ಬರ್ರಿ ಬಂದು ಅಲ್ಲಿ ನಮ್ಮ ಮನೆಯಾಗೆ ಮನೆ ಕೇಳ್ರಿ. ಅಲ್ಲಿರ್ರಿ. ಬೇಕಾದ್ರೆ ಯಾವ್ದಾನ ಮನೆ ಬಾಡಿಗೆ ಸಿಕ್ಕಿರೆ ಚೆನ್ನಾಗಿರೋದು, ನಾವು ಹೋಗ್ತೀವಿ ಅಂದರೆ ಹೋಗಿರಿ ಅಂತಿ. ಅಡ್ಜಸ್ಟ್ ಆದರೆ ಅಲ್ಲೇ ಇರ್ತೀವಿ ಅಂಬೋದಾದರೆ ಇರ್ರಿ. ಬಾರಪ್ಪ ಇಲ್ಲೇನು ಕುತ್ಕೊಂತೀರಾ, ಬರ್ರಿ. ಹೆಂಗೋ ನಿನ್ನಂತಾಳು ಇಂಥ ಮಾತು ಹೇಳ್ತಾ ಇದೆಯಲ್ಲ, ತುಂಬ ಖುಷಿ ಆಗ್ತೈತೆ ಸುಸು ಅಕ್ಕ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಹೆಂಗೋ ನೀನೇನು ಮಾಡೋಕ್ಕಾಗುತ್ತೆ ಅಷ್ಟೇ. ನಿಮ್ಮ ಮನೆಗೆ ಬರ್ತೀವಿ. ಸೊಳಿ ಬೇರೆ ಇವಳು ಪಾಪ ಭವ್ಯ ತುಂಬ ಚಳಿಗೆ ತಡ್ಕೊಳ್ಳಲ್ಲ. ಅವಳೊಂದು ಸ್ವಲ್ಪ ನಡುಗೋ ಜಾಸ್ತಿ ಚಳಿಗೆ, ಅವಳಿಗೆ ಶೀತ ಬೇರೆ. ಅದಕ್ಕೆ ಬರ್ತೀವಿ ಹೇಳು. ಬಾ ಭೂಮಿ ಇವ್ರ ಮನೆಗೆ ಹೋಗೋಣ. ಇವ್ರದ್ದು ಮನೆ ಖಾಲಿ ಐತಿ. ಅಕ್ಕ ಇತ್ತೇಳು. ಇವಾಗ ಅವ್ರ ಅಣ್ಣರ ಜೊತೆಗೆ ಐತೆ, ಚೆನ್ನಾಗೈತೆ. ಅಕ್ಕ ಅವ್ರ ಅಣ್ಣರ ಜೊತೆಗೂ ಅವ್ರ ಅತ್ತಿಗೆ ಜೊತೆಗೆಲ್ಲ ಚೆನ್ನಾಗೈತೆ. ಅದಕ್ಕೆ ಆ ಮನೆ ಖಾಲಿ ಐತೆ. ಆ ಮನೆಗೆ ಹೋಗ್ಬಿಡೋಣ. ಆ ಮನೆಗೆ ಹೋಗ್ಬಿಟ್ಟು ನಾವು ಅಲ್ಲೇ ಮಲಿಕಮ್ಮನ. ಯಾವುದಾದ್ರೂ ಬೇರೆ ದಿನ ಯಾವುದಾದ್ರೂ ಮನೆ ಸಿಕ್ಕಿದ್ರೆ ಬೇರೆ ಮನೆಗೆ ಹೋದ್ರಾಯ್ತು. ಇಲ್ಲ ಅಂತಂದರೆ ಅದೇ ಮನೇನ ಬಾಡಿಗೆ ಅಂತ ಎಷ್ಟು ಮಾತಾಡಿಕೊಂಡು ಆ ಮನೆಗೆ ಇದ್ರಾಯ್ತು. ಬಾ ಹೋಗೋಣ. ಎಲ್ಲ ನಾತ್ ಮಾಡ್ಕೊಂಡು ತಿನ್ಬೇಕು. ಇವ್ರ ಮನೇಲಿ ಒಳ್ಳೆ ಎಲ್ಲ ಐತೆ. ಸೌದೆಗೆ ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತಗೊಂಡು ಮಾಡ್ಕೊಂಡು ಉಣ್ಬೇಕಾಗುತ್ತೆ. ನಾವು ಪಾತ್ರೆ ಇದಾವೆ ಬಾರಪ್ಪ, ಅಲ್ಲೇ ತಗೊಂಬಂದೆ ಇಲ್ಲ ಈ ಕಡೆಗೆ. ನಾವು ಪಾತ್ರೆಗಳು ತಟ್ಟೆಗಳು ಎಲ್ಲ ಇದೆ. ಒಂದು ಅಡುಗೆ ಮಾಡ್ಕೊಂಡು ತಕ್ಕ ಉಣ್ರಿ. ನಾನೇನು ಬೇಡ ಅಂಬಲ್ಲ. ಬೇಕಾದ್ರೆ ಇಕ್ಕೆ ಮದಾದ್ರೆ ಇಕ್ಕೆಳ್ರಿ. ನಿಮ್ಗೆ ಇಕ್ಕೆ ಬೇಡದು ಅಂತ ಅನ್ಸಿರಿ ಇದೋಡು ಆಮೇಲೆ ಬೇರೆ ತಿಂದಾಗ ತಿರಾನ ಕೊಡಿರಿ ಅಂತ. ಬರ್ರಿ ಹೋಗೋಣ. ಇಲ್ಲಿ ಇರಬೇಡ್ರಿ ಪಾಪ. ದೇವ್ರ ಗುಡಿತಾಗ ಹೆಂಗಿರ್ತೀರಿ ಬರ್ರಮ್ಮ. ಹಂಗೆ ದೇವ್ರು ಬಂದಂಗೆ ಬಂದೆ ಅಕ್ಕ ನಮ್ಮ ಪಾಲಿಗೆ ನೀನು. ಏನು ಮಾಡೋಕ್ಕಾಗತ್ತೆ ನಡಿ. ಒಂದೇ ಸತಿ ಇವಾಗ ನೀನು ನಾಳೆಗೆ ತರಕ್ಕೆ ನಾಳೆಗೆ ಹೋಗಿ ತತ್ತಿವಾಕ. ಒಂದೆರಡು ಪಾತ್ರೆ, ಒಂದು ಸಾಂಬಾರ್ಗೊಂದು ಮುದ್ದೆಗೊಂದು ಅನ್ನಕ್ಕೊಂದು 3 ಪಾತ್ರೆಗಳು ಸಣ್ಣವು, ಒಂದೆರಡು ಪಾತ್ರೆಗಳು, ಒಂದು 4 ತಟ್ಟೆ, ಒಂದು 4 ಲೋಟ ಟೀ ಲೋಟ ಅವನ್ನೆಲ್ಲ ತಗೊಂಬರ್ತೀವಿ. ಚೌಟ್ಗಳು ಅವನ್ನೆಲ್ಲ ಸ್ವಲ್ಪ ತಗೊಂಬರ್ತೀವಿ. ತಗೊಂಬಂದು ಮಾಡ್ಕೊಂತೀವಿ. ಎಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಅವನ್ನೆಲ್ಲ ತಗೊಂಬಂದು ಎಲ್ಲ ಹಾಕ್ಯಂಬಂದು ಮಾಡ್ಕೊಬೋದು. ಅದೇನೇನು ಮನೆಗೆ ಸಾಮಾನು ತರೋದೇನು ದೊಡ್ಡದಲ್ಲ. ಮನೆ ಒಂದು ಸಿಕ್ಕಿರೋ ಮಾಡ್ಕೊಂತೀವಿ. ಹೆಂಗ ತಿಂಗಳ ಒಂದಿಷ್ಟು ಮಾಡ್ಕೊಂಡ್ರೆ ಆಯ್ತಾ. ಆಮೇಲೆ ಗ್ಯಾಸ್ ತಗೋಕಾಗುತ್ತೆ. ಸದ್ಯಕ್ಕೆ ಅಲ್ಲಿಯಾಗೆ ಮಾಡೋಣ. ನಡಿಯಮ್ಮ ಹೋಗೋಣ ನಡಿ. ನಾವು ಬಡ್ತಾನ ಅನ್ಬೋಸ್ತಾರು ಎಲ್ಲೆದೆಲ್ಲ ತಕ ನಮಗೆ ಬರೋ ಇದ್ದೇನೆ ನೋಡಿ. ಇವತ್ತು ನಾವು ಹೆಂಗೆ ಬಂದು ದೇವಸ್ಥಾನ ತಕ್ಕ ಕಮ್ಮಂಗೆ ಮಾಡೋದಿಲ್ಲ ನಮ್ಮ ಅತ್ತೆ. ನಾನು ಏನೇನು ಕೊಡೋದಿಲ್ಲ, ಹಸಿಕ್ಕೆ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಡ್ತಲ್ಲ. ತುಂಬ ಬೇಜಾರಾಗ್ತೈತೆ. ಎಂಥದಪ್ಪ ನಮ್ಮ ಜೀವನ ಅನಿಸುತ್ತೆ. ಬೇಜಾರಾಗ್ಬಿಡ ಭೂಮಿ, ಬೇಜಾರಾಗ್ಬಿಡ. ಏನು ಮಾಡಲಿ. ನನ್ನ ಮೇಲೆ ನೀನು ತಪ್ಪಾಗಿ ತಿಳ್ಕೊಬೇಡ ನೋಡಪ್ಪ. ಇದು ಹಿಂಗೆ ಕರ್ಕೊಂಬಂದು ನಮಗೆ ಹೆಂಗೆ ಇವರು ಇದು ಮಾಡ್ತಾ ಇದ್ದಾರೆ, ನಾನು ಇಲ್ಲೂ ಅನುಭವಿಸ್ಬೇಕಾಯ್ತು ಅಂತೇಳಿ ಬೇಜಾರಾಗ್ಬಿಡ. ನಾನು ನಿನ್ನ ಕಷ್ಟ ಏನಂತ ಗೊತ್ತು. ನೀನು ಎಂಥವಳು ಅನ್ನೋದು ನನಗೆ ಗೊತ್ತೈತೆ. ನಿನ್ನ ಮನಸ್ಸು ಹೆಂಗೆ ಅಂತೇಳಿ. ಬಾ ಹೋಗೋಣ. ಕಣೋ ಭೂಮಿ ಮಾತ್ರ ಒಳ್ಳೆ ಹುಡುಗಿ. ಇವತ್ತು ನಿಜವಾಗ್ಲೂ ಯಾರು ಏನೇ ಹೇಳಿದ್ರು ಕೇಳ್ದಂಗೆ ಇವತ್ತು ನಿನ್ನ ಜೊತೆ ಇಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಜನ ಎಷ್ಟು ಹೇಳಿದ್ರು ಅವಳೇನು ಕೇಳಲಿಲ್ಲ ಅಂದರೆ ನಿಜವಾಗ್ಲೂ ಗ್ರೇಟು. ಬರ್ರಿ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ. ದೇವಸ್ಥಾನ ಹತ್ರ ಬಂದಿದ್ವಿ. ದೇವರೇನೇನೇ ಒಂದು ದಾರಿ ತೋರಿಸ್ಬೇಕಪ್ಪ ನಮಗೆ ಅಂತೇಳಿ ದೇವಸ್ಥಾನ ಹತ್ರ ಬಂದು ತುಂಬ ಕಣ್ಣೀರು ಹಾಕ್ಬಿಟ್ಟೆ. ತುಂಬ ಬೇಜಾರಾಯಿತು. ಇವತ್ತಂತೂ ಏನೋ ಒಂಥರ ಮನ್ಸಿಗೆ ತುಂಬ ಬೇಜಾರಾಯಿತು. ಏನಪ್ಪ ಇದು ನಮ್ಗೆ ಎಲ್ಲೇದೆಲ್ಲ ತಕ ಇದೇ ಬಡತನ. ದೇವರೇ ಎಷ್ಟು ಬಡತನ ಅಂಬದು ನೇಸನಪ್ಪ. ನಮ್ಮ ಮನೆಗೂ ತುಂಬ ಬಡತನ. ಅಲ್ಲಿ ಏನು ಮಾಡೋದು. ನಮ್ಮ ಕಷ್ಟ ಹೇಳ್ಬಾರ್ದು. ಬಡತನ ಅನ್ನೋದು ಇದೆಯಲ್ಲ ಒಬ್ಬೊಬ್ರಿಗೆ ಅಷ್ಟೇ. ಏನು ಮಾಡಿದ್ರು ಕೈ ಎತ್ತಲ್ಲ ಬಾಯಿ ಎತ್ತಲ್ಲ. ನಮ್ಮ ಮನೆಯಲ್ಲೂ ನಮ್ಮಪ್ಪ ನಮ್ಮಮ್ಮ ಇಬ್ಬರಳು ದುಡಿದ್ರು ಅದು ಯಾಕೋ ದುಡ್ಡು ಏನು ಉಳಿಯಲ್ಲ. ಹಂಗಾಗ್ಬಿಟ್ಟಿದೆ ನಿಜವಾಗ್ಲೂ.
ತುಂಬ ಕಷ್ಟ ಬಡತನ ಅನ್ನೋದು. ಅಲ್ಲೂ ಬಡತನ ನೀಸಿ ಇಲ್ಲೂ ಈ ಥರನ ಹಿಂಸೆ ಅಂತಂದರೆ ಎಂಥವ್ರಿಗೂ ಬೇಜಾರು ನನಗಂತೂ. ಏನು ಮಾಡೋಣ, ನಮ್ಮ ಗಂಡ ಒಳ್ಳೆಯವರು, ನನ್ನ ಗಂಡ ಒಳ್ಳೆಯವ್ರಾಗಿರೋದ್ರಿಂದ ನಾನು ಇವಾಗ ಅವ್ರ ಜೊತೆ ಎಲ್ಲಿ ಕರ್ಕೊಂಡು ಹೋದ್ರೂ ಹೋಗ್ತೀನಿ. ಇವಾಗ ಅಕ್ಕ ಬಂದು ನಮ್ಮ ಮನೆಗೆ ಏರಿರಂತೆ, ನಮ್ಮ ವೇದ ಪಾತ್ರೆಗಳು ಅಲ್ಲ ಅಂತ ಹೇಳೈತೆ. ಸ್ವಲ್ಪ ಪಾತ್ರೆಗಳೆಲ್ಲ ತಗೊಂಬರ್ತೀವಿ, ತಗೊಂಬಂದು ಏನಾದ್ರೂ ಬೇರೆ ಮನೆ ಸಿಕ್ಕರೆ ಬೇರೆ ಮನೆಗೆ ಹೋಗ್ತೀವಿ. ಯಾವುದಾದ್ರೂ ಮತ್ತು ಯಾಕೆ ಇಲ್ಲಿ ಯಾವುದಾದ್ರೂ ಒಂದು ಮನೆ ಸಿಕ್ಬಿಟ್ರೆ ಬೇರೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.